ಇವಾಗ ನಾವೊಂದು 80% ಸ್ಟೆಪ್ಸ್ ಹತ್ತಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 20% ಇದೆ. ಇಲ್ಲೇನು ಕಾಣಿಸ್ತಾ ಇದೆ ಫುಲ್ ಇದೆಲ್ಲ ಏನು ಇಲ್ಲಿ ಕಲ್ಲಿಂದೆಲ್ಲ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಕ್ರಿಸ್ತಶಕ 981ರಲ್ಲಿ ಮಾಡಿರೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಎಷ್ಟು ತುಂಬ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಇದೆಲ್ಲ ನೋಡ್ಬೋದು ಇಲ್ಲಿ. ಇವಾಗ ನೆಕ್ಸ್ಟ್ ಇನ್ನು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಹತ್ರ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ತಿರುಪತಿ ಬಾಲಾಜಿ ಮಂದಿರ ಜೈನ್ ಮಂದಿರ ಅದು. ಜೈನ್ ತಿರುಪತಿ ಬಾಲಾಜಿ. ನೇಮಿನಾಥ್ ಮಂದಿರ ಅದು. ನೇಮಿನಾಥ್ ಜನ ಮಂದಿರ ಇದಲ್ಲ. ತಿರುಪತಿಯಲ್ಲಿ ಬಾಲಾಜಿ ಮಂದಿರ ಇದೆಯಲ್ಲ ಅದು ಅದು ಓಕೆ. ಅದು ಜೈನ್ ಮಂದಿರ. ತಿರುಪತಿಯಲ್ಲಿರೋದು ಜೈನ್ ಮಂದಿರನಾ? ಜೈನ್ ಮಂದಿರ ಇದು ಜೈನ್ ಮಂದಿರ. ಗೊಮ್ಮಟೇಶ್ವರ ಬಾಹುಬಲಿ. ಆದ್ರೆ ತಿರುಪತಿ ಅಲ್ಲಿ ಒಂದು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇದೆಯಲ್ಲ ಅದಾ? ತಿರುಪತಿಯಲ್ಲ, ಸಾರಿ, ತಿರುಪತಿ ನೀವು ಬಾಲಾಜಿ ಮಂದಿರ ನೋಡಿದ್ದೀರಾ? ಅದು ನಮ್ ಜೈನ್ ಮಂದಿರ. ಅದು ಜೈನ್ ಮಂದಿರನಾ? ಮಂದಿರ. ಆದ್ರೆ ಒಂದ್ ಕಾಲದಲ್ಲಿ ಇವ್ರು ಬ್ರಾಹ್ಮಿಣ್ಸ್ ಇವರೆಲ್ಲ ಅತಿಕ್ರಮಣ ಮಾಡಿ ಎರಡು ಮಂದಿರ ಅವ್ರ ಹತ್ರ ಇದ್ವಿ ಅವು. ಅವಾಗ ಅವರು ನೀವು ಶ್ರವಣ ಬೆಳಗೊಳ ತಗೋರಿ ಇಲ್ಲ ನಮ್ಗೆ ತಿರುಪತಿ ತಗೋರಿ, ಆದ್ರೆ ಒಂದು ತಗೋರಿ ಇಲ್ಲ ಎರಡೂ ಒಳ ಸಾಕಾರ ಒಪ್ಪಂದ ಆಗಿದೆ ಅದು. ಅವಾಗ ನಮ್ಗೆ ಶ್ರವಣ ಬೆಳಗೊಳ ಬೇಕು, ನೀವು ಅದನ್ನ ಇಟ್ಕೋರಿ, ಒಳಗೆ ಹಾಕಬೇಡ್ರಿ, ಅದನ್ನ ಇಟ್ಕೋರಿ ಅಂತ ಜೈನರು ಬಿಟ್ಟು ಕೊಟ್ಟರು. ಸ್ಟ್ಯಾಚ್ಯೂ ಇರೋದು ಅದು ನೇಮಿನ ತೀರ್ಥಂಕರ. ಆದ್ರೆ ಆಭರಣ ಹಾಕಿ ಅದು ಗುರುತ ಹತ್ತೊಡಂಗಿಲ್ಲ. ಜನ ಇಲ್ಲದ ಟೈಮಲ್ಲಿ ಅದನ್ನ ಇಳಿಸಿ ಅಭಿಷೇಕ ಮಾಡಿಬಿಡ್ತಾರೆ. ಅದು ಸೇಮ್ ಇದೇ ತರ ಇದೆ. ನಿಂತ ಮೂರ್ತಿ ಇದೆ. ಹೀಗೆ ನಿಂತ ಮೂರ್ತಿ ಇದೆ. ಅಲ್ಲ ವಸ್ತ್ರಾಭರಣ ಇದೆ. ವಸ್ತ್ರಾಭರಣ ಎಲ್ಲ ಅವರು ಮಾಡಿದಾರೆ. ಇವಾಗ ಜನರಿಗೆ ಗುರುತು ಹತ್ತಬಾರ್ದು ಅಂತ ಮಾಡಿದ್ದಾರೆ. ಕೆತ್ತಿದ್ದಾರೆ. ಅದನ್ನ ವಸ್ತ್ರಾಭರಣ ಹಾಕಿದ್ದಾರೆ ಅಷ್ಟೇ. ವಸ್ತ್ರಾಭರಣ ಇಳಿಸಿದ್ರೆ ಅದು ನೇಮಿನ ತೀರ್ಥಂಕರ. ಅದು ಚಿಕ್ಕಬೇಟಿನಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮರ ಇದಾವ, ಕಲ್ಲು ಇದಾವಲ್ರಿ, ಅಲ್ಲಿಂದ ಅವರು ಬಾನ್ ಹೊಡೆದ್ರು. ಅವರು ಇಲ್ಲಿ ಬಂತದ್ದು ಎಲ್ಲಿ ನಿಂದ್ರೆ ಇಲ್ಲಿ ಅಲ್ಲಿ ಕೆತ್ತಿಸಬೇಕು ಮೂರ್ತಿ ಅಂತ ಇಲ್ಲಿ ಕೆತ್ತಿಸಿದ್ರು. ಅದು ಫಸ್ಟ್ ಚಿಕ್ಕಬೇಟ ಇದ್ದು, ಆಮೇಲೆ ಮೊದಲು ಚಿಕ್ಕಬೇಟ ಅಷ್ಟೇ ಇದ್ದಿದ್ದ. ಸ್ಟೋರಿ ಎಲ್ಲ ಹಿಸ್ಟ್ರಿ ಭಯಂಕರ ಶ್ರೇಷ್ಠ ಅಂದ್ರೆ ಚಿಕ್ಕಬೇಟ. ಇಲ್ಲಿ ಬರೀ ಗೊಮ್ಮಟೇಶ್ವರ ಅಷ್ಟೇ. ಅಲ್ಲಿ ತೀರ್ಥಂಕರ ಅಲ್ಲ, ಅಲ್ಲಿ ಇತಿಹಾಸ ಇದೆ. ಅದು ಭಯಂಕರ ಶ್ರೇಷ್ಠ ಇದೆ. ಅದು ಇದಷ್ಟಿಲ್ಲ, ಇದು ಇದೆ. ಪವಿತ್ರತರ ಜಲಾಭಿಷೇಕಂ ಕರೋಮಿ ಸ್ವಾಹ. ನಾನೇನು ನಿಮಗೆ ಸ್ಟ್ಯಾಚ್ಯೂ ತೋರಿಸಿ ಅದು ನಾನು ನಿಮಗೆ ಏನು ಸ್ಟ್ಯಾಚ್ಯೂ ತೋರಿಸ್ತೀನಿ ಗೊಮ್ಮಟೇಶ್ವರಂದು, ಅದು ಬಂದುಬಿಟ್ಟು ಒಂದೇ ಒಂದು ಗ್ರ್ಯಾನೈಟ್, ದೊಡ್ಡ ಗ್ರ್ಯಾನೈಟಿಂದ ಗ್ರ್ಯಾನೈಟ್ ಬ್ಲಾಕ್ನಿಂದ ಅದನ್ನ ಫುಲ್ ಕೆತ್ತನೆ ಮಾಡಲಾಗಿದೆ. ಇದು ಏನು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇದೆ, ಇದನ್ನ ಅಷ್ಟು ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಮಾಡ್ತಾರೆ. ಓಕೆನಾ. ಲಾಸ್ಟ್ ಆಗಿದ್ದು ಅದು 2018 ಫೆಬ್ರವರಿ 8 ಆಗಿದ್ದು ಮಹಾಮಸ್ತಾಭಿಷೇಕ. ಇನ್ನು ನೆಕ್ಸ್ಟ್ 12 ವರ್ಷ ಕಳೆದು ಅಂತಂದರೆ ನೆಕ್ಸ್ಟ್ 2030 ಮಹಾಮಸ್ತಾಭಿಷೇಕ ಆಗುತ್ತೆ ಅಲ್ಲಿ.
ಟೋಟಲ್ ಅದು 58 ಅಡಿ ಎತ್ತರವಿದೆ ಗೊಮ್ಮಟೇಶ್ವರ ಸ್ಟ್ಯಾಚು. ಏನು ನೋಡ್ತೀವಿ ನಾವು ಟೋಟಲ್ 58 ಅಡಿ ಎತ್ತರ ಇದೆ. ಅದನ್ನು ಬಂದು ಗಂಗಾಯೋಧ ಚಾಮುಂಡರಾಯ ಇದ್ದಾರಲ್ಲ ಅವ್ರು ನಿರ್ಮಿಸಿದ್ದು. ಇಲ್ಲಿ ಮತ್ತು ಇಲ್ಲೇನು ವಿಂಧ್ಯಗಿರಿ ಬೆಟ್ಟ, ಇದು ಬಂದ್ಬಿಟ್ಟು ನಾವು ಈ ಬೆಟ್ಟದ ನೇಮ್ ಬಂದು ವಿಂಧ್ಯಗಿರಿ. ಇಲ್ಲೇನು ವಿಂಧ್ಯಗಿರಿ ಬೆಟ್ಟ ನೋಡ್ತಾ ಇದ್ದೀವಿ, ಇಲ್ಲಿ ಮಗ್ಗಗಳನ್ನ ತಯಾರಿಸಿದ್ದಾರೆ. ಇಲ್ಲಿ ಮಗ್ಗಗಳನ್ನ ತಯಾರಿಸಿರ್ತಾರಲ್ಲ ಅದನ್ನ ನೋಡ್ಬೋದು. ಬಟ್ ಅಲ್ಲಿ ಇವಾಗ ಅಲೋ ಇಲ್ಲ ಅಂತ ಅನಿಸುತ್ತೆ, ನೋಡೋಣ. ಅಲ್ಲಿ ಒಳಗಡೆ ಅಲ್ಲೇ ಹೇಳ್ತಿದ್ದೆ ಅದ್ರ ಬಗ್ಗೆ, ಬಟ್ ಅಲ್ಲಿ ಏನೋ ಪೂಜೆನೋ ಏನೋ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ. ಒಂದು ಟೆಕ್ನಿಕ್ಕು, ಇಳಿಬೇಕಾದ್ರೆ ರಿವರ್ಸ್ ಆಗಿ ನೋಡಿ ಇಳಿತಾ ಇದ್ದಾರೆ. ವಯಸ್ಸಾಗಿದೆ, ಬಟ್ ನನಗಂತೂ ಇದು ಗೊತ್ತಿರಲಿಲ್ಲ ಈಗೂ ಇಳಿಬೋದು ಅಂತ. ಸೊ ಇದೊಂದು ಟ್ರಿಕ್ಸ್ ಇದೆ, ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಫುಲ್ ಇಲ್ಲಿಂದ ವ್ಯೂ ಹೇಗಿದೆ ಅಂತಂದರೆ ಹೀಗಿದೆ. ಇಲ್ಲೇನು ಕಾಣಿಸ್ತಿದೆ ಟೆಂಪಲ್, ಇದು ಬಂದ್ಬಿಟ್ಟು ಚಂದ್ರಗಿರಿ ಬೆಟ್ಟ ಟೆಂಪಲ್. ಆ್ಯಂಡ್ ಅಲ್ಲೇನು ಕಾಣಿಸ್ತಿದೆ ಇದು ಬೆಟ್ಟ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ, ಸಖತ್ ಸೂಪರ್. ನೆಕ್ಸ್ಟ್ ಇದು ಕಂಪ್ಲೀಟ್ ಮಾಡಿ ಅಲ್ಲೇನು ಚಂದ್ರಗಿರಿ ಬೆಟ್ಟ ಕಾಣಿಸ್ತಿದೆ, ನೆಕ್ಸ್ಟ್ ಇಲ್ಲಿ ಹತ್ಬೇಕು ನಾವು.